ಭಾರತ ದೇಶವು ವಿಶ್ವದಲ್ಲೇ ಅತಿ ಹೆಚ್ಚು ಯುವ ಸಂಪತ್ತು ಮತ್ತು ಜ್ಞಾನ ಸಂಪತ್ತು ಹೊಂದಿರುವ ದೇಶ. ಭವಿಷ್ಯದಲ್ಲಿ ರಾಷ್ಟ್ರ ನಿರ್ಮಿಸುವ ಇಂದಿನ ಯುವ ಜನಾಂಗ ಕಲಿಕೆಯ ಹಂತದಲ್ಲೇ ಇಚ್ಛಾಶಕ್ತಿ, ಎದೆಗಾರಿಕೆ, ಪರಿಶ್ರಮ ಪಡೆಯಬೇಕು. ಐಶ್ವರ್ಯದ ಬೆನ್ನು ಹತ್ತದೇ ಸಂತೃಪ್ತ ಜೀವನಕ್ಕೆ ಹೆಚ್ಚು ಒತ್ತು ನೀಡಿ ಎಂದು ಕೇಂದ್ರ ಮಾಜಿ ಸಚಿವ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಅವರು ಕಲ್ಲಬೆಟ್ಟು ನ್ಯೂ ವೈಬ್ರೆಂಟ್ ಪಿಯು ಕಾಲೇಜಿನಲ್ಲಿ ನಡೆದ ವೈಬ್ರೆಂಟ್ ಡೇ 2025 ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ನಾವು ಗಳಿಸುವ ಸಂಪತ್ತು ನಮ್ಮ ದೇಶದ ಬೆಳವಣಿಗೆಗೆ ಪೂರಕವಾಗಬೇಕು. ಅದುವೇ ನಿಜವಾದ ದೇಶಭಕ್ತಿ. ಇಲ್ಲಿ ಜ್ಞಾನ ಪಡೆದು ವಿದೇಶದಲ್ಲಿ ಅದು ಸದ್ಬಳಕೆಯಾಗಬಾರದು ಎಂದು ಹೇಳಿದರು. ಈ ರೀತಿಯ ಸಂಕಷ್ಟದಿಂದ ಪಾರಾಗಿಸಲಿಕ್ಕೆ ನೀವೆಲ್ಲ ಕೂಡ ಸೇನಾನಿಗಳಾಗಿ ನಿಮ್ಮ ಇಚ್ಛಾಶಕ್ತಿ ಬರೀ ಐಲ್ಯಾಂಡ್ ಆಗಿ ದ್ವೀಪವಾಗಿ ನಿಮ್ಮಲ್ಲೇ ಉಳಿದಲ್ಲ. ಆ ಇಚ್ಛಾಶಕ್ತಿ ರಾಷ್ಟ್ರದ ವರಮಾನವನ್ನು, ರಾಷ್ಟ್ರದ ಸಂಪತ್ತನ್ನು ಇವತ್ತು ಹೆಚ್ಚು ಮಾಡತಕ್ಕಂಥ ಶಕ್ತಿ ನಿಮ್ಮ ಇಚ್ಛಾಶಕ್ತಿಗೆ ಬರಲಿ ಅಂತೇಳಿ ನಾನು, ಯಾಕಂದರೆ ಯಾರಾದರೂ ನೀವು ಬ್ಯಾಂಕ್ ತಗೊಳ್ಳುವುದಿದ್ರೆ ಯು ಶುಡ್ ಎನ್ಶೂರ್ ದಟ್ ಕಂಟ್ರಿ ಆಲ್ಸೋ ಗೆಟ್ಸ್ ಬ್ಯಾಂಕ್. ನೀವು ಫ್ಯೂ ಪೀಪಲ್ ಗೆಟಿಂಗ್ ಬ್ಯಾಂಕ್ ಇಸ್ ನಾಟ್ ಜಸ್ಟ್ ಇನಫ್ ಫಾರ್ ದಿ ಕಂಟ್ರಿ. ಇಷ್ಟು ಗುರುತು ಕಟ್ಟಿ ಆ ಗೀತೆಯನ್ನು ಒಂದೇ ಮಾತನ್ನು ಇಲ್ಲಿ ನಾವು ತೋರಿಸಿದ್ವಿ. ಆದ್ದರಿಂದ ಐನ್ಸ್ಟೈನ್ ಕೇಳಿದ ದೊಡ್ಡ ವಿಜ್ಞಾನಿ, ಎಜುಕೇಷನ್ ಶುಡ್ ನಾಟ್ ಬಿ ಕನ್ಫೈನ್ಡ್ ಟು ಎ ರಿಜಿಡ್ ಕರಿಕ್ಯುಲಮ್ ಆರ್ ಕನ್ಫೈನ್ಡ್ ವಿದಿನ್ ದಿ ವಾಲ್ಸ್ ಆಫ್ ಕ್ಲಾಸ್ ರೂಮ್. He advocated for education that sparks curiosity in the vibrancy and fosters a lifelong love for learning. Education in his view should inspire individuals to continuously explore, question and seek new knowledge and understand. It is through this perpetual quest for knowledge that we can unlock our true potential, make remarkable advancement various fields in society. ಆದ್ದರಿಂದ ಈ ಒಂದು ದೀಕ್ಷೆಯನ್ನು ನೀವೆಲ್ಲ ಇವತ್ತಿದ್ರೆ, ಇವತ್ತು ಚೇಂಜ್ ಇಸ್ ಓನ್ಲಿ ಪಾಸಿಬಲ್. ವಿದೌಟ್ ಚೇಂಜ್, ವಿದೌಟ್ ಟ್ರಾನ್ಸ್ಫಾರ್ಮೇಷನ್ ಯು ಕೆನಾಟ್ ಯುವರ್ಸೆಲ್ಫ್ ಟ್ರಾನ್ಸ್ಫಾರ್ಮ್. ಮಾಜಿ ಸಚಿವ ಕೆ ಅಭಯಚಂದ್ರ ಜೈನ್, ಉದ್ಯಮಿಗಳಾದ ಕೆ ಶ್ರೀಪತಿ ಭಟ್, ಅಮರೇಶ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ವಿಜ್ಞಾನ ಕ್ಷೇತ್ರದಲ್ಲಿ ಮಹೋನ್ನತ ಸಾಧನೆಗೈದ ಎನ್ಐಟಿಕೆಯ ಪ್ರಾಧ್ಯಾಪಕ ಡಾಕ್ಟರ್ ಎಂಎನ್ ಸತ್ಯನಾರಾಯಣ ಅವರಿಗೆ ವೈಬ್ರೆಂಟ್ ವಿಜ್ಞಾನ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಟ್ರಸ್ಟಿ ಶೇಖ್ ಮೆಹಬೂಬಾ ಭಾಷಾ ಅಧ್ಯಕ್ಷತೆ ವಹಿಸಿದ್ರು. ಟ್ರಸ್ಟಿ ಪ್ರಾಂಶುಪಾಲ ಡಾಕ್ಟರ್ ಎಸ್ ವೆಂಕಟೇಶ್ ನಾಯಕ್ ಶೈಕ್ಷಣಿಕ ಸಾಧನೆಗಳ ಕುರಿತು ಮಾಹಿತಿ ನೀಡಿದರು. ವೇದಿಕೆಯಲ್ಲಿ ಟ್ರಸ್ಟಿಗಳಾದ ಚಂದ್ರರಾಜೆ ಅರಸ್, ಯೋಗೇಶ್ ಬೇಡೇಕರ್, ಸುಭಾಷ್ ಕೆ ಝಾ, ಡಾಕ್ಟರ್ ಶರತ್ ಕೂರೆ ಉಪಸ್ಥಿತರಿದ್ದರು. ಸಭಾ ಕಾರ್ಯಕ್ರಮದ ಮೊದಲು 150 ವಿದ್ಯಾರ್ಥಿಗಳು ಒಂದೇ ಮಾತರಂ ಗೀತೆಯನ್ನ ಹಾಡಿದ್ರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ.